ಹಾಯ್ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಫ್ರೆಂಡ್ಸ್, ಈಗ ನಾವು ಡೇವಿಡ್ ಕೆಲ್ಲರ್ ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಏನೋ ಹೊಸರ ಬಗ್ಗೆ ಇದ್ದರೆ ನನ್ನದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕೂಡ ಪಕ್ಕದಲ್ಲಿರೋ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾ ಯಾವುದೇ ಕ್ರಿಕೆಟ್ ವಿಡಿಯೋಸ್ ಹಾಕೋದ್ರಿಂದ ಬಟ್ಟರ್ತ ನೋಡಿಸಿ ಬರುತ್ತೆ. ಫ್ರೆಂಡ್ಸ್, ಡೇವಿಡ್ ಕೆಲ್ಲರ್ ಅವ್ರನ್ನ ನಮ್ಮ RCB ಟೀಮ್ನಲ್ಲಿ ಆಡಿಸ್ತಾರೆ. 99% ಕೂಡ ಇವರು ಆಟವನ್ನು ಆಡ್ತಾರೆ. ಯಾಕಂದರೆ ಕಳೆದ ಬಾರಿ RCB ಟೀಮ್ನಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಡೇವಿಡ್ ಕೆಲ್ಲರ್ ಅವರು. ಅದಕ್ಕೆ ಈ ಸಲನೂ ಇವರು 99% ಆಡ್ಬೋದು ಅಂತ ಹೇಳ್ಬೋದು. ಹಾಗೆ RCB ಟೀಮು ಚಲೋ ಪರ್ಫಾರ್ಮೆನ್ಸ್ ಮಾಡೋ ಪ್ಲೇಯರ್ಸ್ ಕೂಡ ಹುಡುಕ್ತಾ ಇರುತ್ತೆ. 16,40,000 ರೂಪಾಯಿಯನ್ನು RCB ಟೀಮ್ನಲ್ಲಿ ಇರೋದರಿಂದ ಚಲೋ ಪರ್ಫಾರ್ಮೆನ್ಸ್ ಮಾಡೋ ಪ್ಲೇಯರ್ಸ್ ಕೂಡ ಹುಡುಕ್ಬೋದು. ಯಾಕೆಂದರೆ ಕಳೆದ ಬಾರಿ RCB ಈ ಪ್ಲೇಯರನ್ನು ಕೈ ಬಿಟ್ಟಿದೆ. ಈ ಪ್ಲೇಯರು 5 ಕೋಟಿ ಕೊಟ್ಟು ಇದನ್ನು ಪರ್ಚೇಸಿಂಗ್ ಮಾಡ್ಕೊಂಡ್ರು. ಈ ಪ್ಲೇಯರ್ನ RCB ಟೀಮ್ನಲ್ಲಿ ಆಡಿಸಿದ್ರು. ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದರು. ಆದರೂ ಇವ್ರನ್ನ ಕೈ ಬಿಟ್ಟಿದ್ರು. ಆದರೆ ಇವ್ರಿಗೆ ಕೈ ಬಿಡೋ ಪ್ಲೇಯರ್ಗಳಿಗೆ ಒಳ್ಳೆ 8 ಕೋಟಿ ಕೊಟ್ಟು ಇವ್ರನ್ನ ಕೈ ಬಿಟ್ಟಿದ್ದಾರೆ ಈ ಪ್ಲೇಯರ್ನ. ಹಾಗೆ ಕೂಡ ಡೇವಿಡ್ ಕೆಲ್ಲರ್ ಅವ್ರನ್ನ 5 ಕೋಟಿ ಕೊಟ್ಟು RCB ಟೀಮ್ನಲ್ಲಿ ಒಳ್ಳೆ 99% ಆಡಿಸ್ತಾರೆ. ಯಾಕೆಂದರೆ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡೋ ಪ್ಲೇಯರ್ ಅಂದರೆ ಡೇವಿಡ್ ಕೆಲ್ಲರ್ ಅವರು. ಹೀಗಾಗಿ ಅವ್ರನ್ನ ಆಡಿಸ್ತಾರಂತೂ ಕೂಡ ಹೇಳ್ಬೋದು. ಮತ್ತು ಚೆನ್ನಾಗಿ ಕಡಿಮೆ ಬಜೆಟ್ದಲ್ಲಿ ಪ್ಲೇಯರ್ಸ್ ಸಿಕ್ಕರೆ ಪರ್ಚೇಸಿಂಗ್ ಮಾಡ್ಬೋದು ನಮ್ಮ RCB ಟೀಮು. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದ್ರು ಅನಿಸಿಕೆ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್.